ಇವನೇನಪ್ಪ ಫುಲ್ ಖುಷಿ ಆಗ ಬರಾಕತ್ತಾನ. ಐಫೋನು ಕೊಂಡ್ಕೊಂಡ್ಬಿಟ್ಟಿನಿ. ಲೇ ತಾಜು ಏನ್ಲ ಮೈ ನೋಡ್ಲೇ ಇಲ್ಲಿ ಐಫೋನ್ 17 ಕೊಂಡ್ಕೊಂಡ್ಬಿಟ್ಟಿನ್ಲೇ ತಿಂಗ್ಲೇ. ಹೌದಾ ಐಫೋನ್ ತಗೊಂಡ್ಯಾ? ಶಟ್ ಇನ್ನೇನು ಐಫೋನ್ ತಗೊಂಡ್ಬಿಟ್ಟ. ನನ್ ಹೊಟ್ಟೆ ನೋವಾಗತ್ತೈತೆ ಫುಲ್ಲು. ಏನ್ ಯೋಚನೆ ಮಾಡಕತ್ತಿಲ್ಲ? ಏನಿಲ್ಲ ಲೇ, ಕಂಗ್ರ್ಯಾಚುಲೇಷನ್. ಆಯ್ತಾಯ್ತು, ಓಕೆ ಟಾಟಾ. ಶಟ್ ಏನ್ ಜನ ಇದಾರಪ್ಪ ನಮ್ ಇದ್ರಾಗ ದೇಶದಾಗ. ಥೂ ನಮ್ಮನ್ನ ಕಳ್ದ ನನ್ ಮಕ್ಳು. ಲೇ ತಾಜು ಬಾಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬರಮ್ಮ ಹೋಗಿ. ಕಂಪ್ಲೇಂಟಾ? ಇನ್ನೇನಪ್ಪ ಕಂಪ್ಲೇಂಟ್ ಕೊಡಕತ್ತೀನಿ ನಾನು. ಕಂಪ್ಲೇಂಟ್ ಯಾಕ್ಲೆ? ಲೇ ನಿನ್ನೆ ಹೊಸ ಐಫೋನ್ ತಗೊಂಬಂದಿಲ್ಲ, ಅವನೇ ಕಳ್ತನ ಮಾಡ್ಬಿಟ್ಟಾರ್ಲೇ. ಈ ಪ್ರಪಂಚದಾಗ ಯಾರನ ಬೆಳ್ತಿದ್ರೆ ಹಿಂಗನೆ ಮಾಡಿದ್ಲು ಈ ಜನ. ಲೇ ಇಂಥವ್ರಿಗೆ ಮಾತ್ರ ಬಿಡಬಾರ್ದ್ಲೆ ನಾವು. ಬಾಳೆ ಹೋಗಿ ಕಂಪ್ಲೇಂಟ್ ಕೊಟ್ಬರಮ್ಮ. ಪೊಲೀಸ್ ಕಂಪ್ಲೇಂಟ್ ಬೇಡಲಿ, ಸುಮ್ನೆ ಅದು ಕಂಪ್ಲೇಂಟ್ ಕೊಟ್ರೆ ಹೋದ್ರೆ ಬಹಳ ಖರ್ಚ ಆಗ್ತತೆ. ಅದೇ ಖರ್ಚನಾಗ ನೀನು 2 ಐಫೋನ್ ತಗೋಬಹುದ್ಲೆ. ಮೂಲೆ ಹೌದು, ಅದು ಕೂಡ ಕರೆಕ್ಟ್ ಅಲ್ಲೇ. ಆಯ್ತು, ಕಿಡ್ನಿ ಮಾರಿ ಇನ್ನೊಂದು ಅಂತೀನಿ ನಾನು. ಅಣ್ಣ ಇದು ಫೋನ್ ಎಷ್ಟಿಗೆ ಸೇಲ್ ಆಗ್ತದ ಅಣ್ಣ? ಅಣ್ಣ ಯಾವ್ದಾರ ಸೆಕೆಂಡ್ ಹ್ಯಾಂಡ್ ಫೋನ್ ಇದ್ರೆ ಕೊಡೋಣ. ನನ್ ಫೋನ್ ಬೆಳಗ್ಗೆಯಿಂದ ಒಬ್ಬನ್ ಕೂಡ ಭಿಕ್ಷೆ ಹಾಕೊಳ್ರಲ್ಲಪ್ಪ. ಹೊಟ್ಟೆ ಹಸಿವಾಗದ ಫುಲ್ಲು. ಅಣ್ಣ ಬೆಳಗ್ಗಿಂದ ಏನ್ ತಿಂದಿಲ್ಲ ಅಣ್ಣ, ಹೊಟ್ಟೆ ಹಸಿವಾಗತ್ತಣ್ಣ. ಒಬ್ರು ಕೂಡ ₹1 ಕೊಡವಲ್ರಣ. ಏನೇನ ಕೊಡೋಣ ಸ್ವಲ್ಪ, ಬಾಳ ಹಸಿವಾಗತ್ತಣ್ಣ. ದೊಡ್ಡ ಸೌಕರ್ಯ ಇದ್ದಂಗಿದೆ ಅಣ್ಣ. ನಾನೇ 3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ, ಏನಿಲ್ಲ. ₹1 ಇಲ್ಲ ಜೋರ್ನಾಗ. ನಿನಗೆ ಎಲ್ಲಿ ಕೊಡ್ಬೇಕಣ್ಣ? ಅಣ್ಣ ಹಂಗ್ ಅನ್ಬೇಡ, ಏನೇನ್ ಕೊಡೋಣ ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಿಲ್ಲ ಏನಣ್ಣ ಇಲ್ಲ ಅಂತ. ರೊಕ್ಕ ಎಲ್ಲಿಂದ ತರ್ದು ಕೊಡ್ಬೇಕಣ್ಣ ನಿನಗೆ? ಸುಮ್ನೆ ಯಾಕೆ ಹೇಳ್ತೀಯ? ಅಲ್ಲಿ ₹50 ಇದೆ ಅಲ್ಲ ಜೇಬ್ನಲ್ಲಿ, ಕೊಡಲ್ಲಿ. ಲೇ ಸುಮ್ನೆ ಇರಕ್ ಬರಂಗಿಲ್ಲ ಏನ್ರಿ ನಿನಗೆ? ಕೊಡಲಿ, ಸುಮ್ನೆ ಕೊಳ್ಳಿ. ಅಣ್ಣ ಇಟ್ಕೊಂಡಿಲ್ಲ ಅಂತೆಲ್ಲ ಕೊಡೋಣ. ಆಯ್ತಾಯ್ತಣ್ಣ, ಕೊಡ್ತೀನಿ. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಫುಲ್ ಹೊಟ್ಟೆ ಹಸಿವಾಗ್ತಿತ್ತು ಅಣ್ಣ. ಊಟ ಮಾಡ್ತೀನಿ ಅಣ್ಣ ಹೋಗಿ. ಅಣ್ಣ ಬೆಳಗ್ಗಿಂದ ಯಾರು ₹1 ಕೊಟ್ಟಿಲ್ಲ ಅಣ್ಣ. ನಿಮ್ದು ಒಳ್ಳೆ ಮನ್ಸಣ್ಣ. ನಿಮ್ಗೆ ಏನನ್ನ ಆಶೀರ್ವಾದ ಮಾಡ್ತೀನಿ ಅಣ್ಣ. ದೇವ್ರ ತಾಗ ಒಳ್ಳೆ ಮನ್ಸಿಂದ ಆಶೀರ್ವಾದ ಮಾಡ್ತೀನಿ ಅಣ್ಣ. ಏನ್ ಬೇಕು ಕೇಳೋಣ, ನೀನು ಆಶೀರ್ವಾದ ಮಾಡ್ತೀನಿ. ಹೌದಾ? ಹ್ಞೂ ಅಣ್ಣ. ಅಣ್ಣ ಹಂಗಿದ್ರೆ ನಾಳೆನೆ ನನ್ ಬ್ಯಾಂಕ್ನಾಗ ₹1,000 ಕೋಟಿ ಬರ್ಬೇಕು ನೋಡೋಣ ಅಂತ ಆಶೀರ್ವಾದ ಕೊಡೋಣ ನನಗೆ. ಸರಿ ತಗ, ನೀನ್ ₹50 ನೀನೇ ಹಿಡ್ಕ ಏನ. ಅಲ್ಲ ಬಾಯಿ ಐತೆ ಅಂತೇಳಿ ಏನ್ ಬೇಕಾದ್ ಕೇಳೋದೇನ. ಹಂಗ್ 1,000 ಕೋಟಿ ಬರಂಗಿದ್ದಿದ್ರೆ ನಾನೇ ಆಶೀರ್ವಾದ ಮಾಡ್ಕೊತಿದ್ದಲ್ಲೋ. ಕೇಳಕ್ಕಾರ ನಾಚಿರೋ ಸ್ವಲ್ಪನ. ₹50 ಕೊಟ್ಟೆ ಹಿಂಗೇನ? ₹50 ಕೊಟ್ಟೆ 1,000 ಕೋಟಿ ಬೇಕಂತೀನಿ. ಬೆಳಿಗ್ಗೆ ಎಲ್ಲನ ಊಟನೇ ಬೇಡ, ಉಪವಾಸ ಸಾಯ್ತೀನಿ ಇವತ್ತು. ಅಣ್ಣ ಆರಾಮಿದ್ದೀರಾ ಅಣ್ಣ? ನೀವು ಮೊನ್ನೆ ಬಂದಿದ್ರಲ್ಲ ಕಸ್ಟಮರ್, ಒಂದ್ಸಲ ಪಾನಿಪುರಿ ತಿನ್ನಕ. ಹೇಳಿ ಅಣ್ಣ. ಆರಾಮಿದೀವಿ ಅಣ್ಣ. ಹೌದಾ? ಏನಣ್ಣ ಅದು? ನನ್ ಮದ್ವೆ ಕಾರ್ಡ್ ಕೊಡಕ್ ಬಂದಿನಣ್ಣ, ತಗೊಳ್ಳಿ. ಓ ಹೌದಾ? ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ. ಅಮ್ಮ ಒಂದು ಸಲ ಬಂದು ಪಾನಿಪುರಿ ತಿಂದು ನನಗೆ ವೆಡ್ಡಿಂಗ್ ಇನ್ವಿಟೇಷನ್ ಕೊಡಕತ್ತಾರ ಅಂದ್ರೆ ಎಷ್ಟು ಒಳ್ಳೆ ಜನಪ್ಪ ಇವರು. ಬಾಬಾ ಗ್ರೇಟ್. ಇವ್ರು ಹಿಂಗೆ ಕಳಿಸ್ಬಾರ್ದು ಅಣ್ಣ. 1 ನಿಮಿಷ ಮಾಡೋಣ ಸ್ವಲ್ಪ ಸೈಡಿಗೆ. ಬೇಡ ಅಣ್ಣ, ಸ್ವಲ್ಪ ಕೆಲಸ ಐತಿ, ಹೋಗ್ಬೇಕು ಅರ್ಜೆಂಟ್. ಅಣ್ಣ ನನ್ನ ಪ್ಲೀಸ್ ಇದ್ರೆ ಮಾಡೋಣ 1 ನಿಮಿಷ. ಪ್ಲೀಸ್ ಅಣ್ಣ, ಅರ್ಜೆಂಟ್ ಐತಿ ಅಣ್ಣ. ಬೇಡ 1 ನಿಮಿಷ. ಸರಿ ಆಯ್ತಣ್ಣ, ಅಲ್ಲಿ ನಿಂತ್ಕೊಂತೀವಿ ಅಣ್ಣ. ಅಣ್ಣ ತಗೊಳ್ಳಿ. ನಾನ್ ಜಿಮ್ಮಿಗೆ ಹೋಗ್ಬೇಕಣ್ಣ, ಡೈಟ್ ನಲ್ಲಿ ಇದೆ ಅಣ್ಣ. ಬೇಡ ಅಣ್ಣ. ಅಣ್ಣ ಅವೆಲ್ಲ ಹೇಳ್ಬಾರ್ದು, ತಗೋಬೇಕು ತಿನ್ಬೇಕು. ಬೇಡ ಅಣ್ಣ, ಇರ್ಲಿ. ಅಣ್ಣ ನನ್ನ ಪ್ರೀತಿ ಇದ್ರೆ ತಿನ್ನೋಣ. ಅಣ್ಣ ಏನಣ್ಣ ಇದ್ರಾಗ ಇಷ್ಟಕ್ಕೊಂದು ವೆಡ್ಡಿಂಗ್ ಕಾರ್ಡ್ಗಳು ಇದಾವ? ಯಾರ್ದಣ್ಣ ಮದುವೆ? ಯಾವಾಗಣ್ಣ ಮದುವೆ ಇರೋದು? ಅಣ್ಣ ನಂದು ಅಣ್ಣ, ಅದೇ ಮದುವೆ ಕಾರ್ಡ್ 1 ವಾರ ಐತಣ್ಣ. ಅದು ಮದುವೆ ಆಗಿ ನಂದು. ಅದು ನಂದು ಪ್ರಿಂಟಿಂಗ್ ಮಿಷಿನ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಿಮ್ಗೆ ಮಂಡಲ ಕಟ್ ಮಾಡಕ್ಕೆ ಏನನ್ನ ಕೆಲ್ಸಕ್ಕೆ ಬರುತ್ತಂದೆ ಅಷ್ಟು ಪ್ರಿಂಟಿಂಗ್ ಕಾರ್ಡ್ ನೀ ಕೊಟ್ಟಿನಣ್ಣ. ಲೇ ನೀನೇನು ನಮ್ಮ ಪ್ರೀತಿ ಹಿಡ್ಕೊಂಡು ಮದುವೆ ಇನ್ವೈಟ್ ಮಾಡಕ್ ಬಂದಿ ಅನ್ಕೊಂಡ್ರೆ ಇವು ಹಳೆ ಕಾರ್ಡ್ಗಳು ಕೊಟ್ಟು ಎಲ್ಲ ನನಗೆ. ಲೇ ನಿನ್ ಕಾರ್ಡ್ ಬೇಡ, ಏನ್ ಬೇಡ, ಪಾನಿಪುರಿ ರೊಕ್ಕ ಕೊಡ ಫಸ್ಟ್. ರೊಕ್ಕ? ಅಣ್ಣ ಏನ್ ಬೇಕಣ್ಣ? ಅಣ್ಣ ಒಂದು ಟೀ, ಒಂದು ಚಾಕ್ಲೇಟ್ ಡಬ್ಬೆ ಕೊಡೋಣ. ಹೌದಾ, ಕೊಡ್ತೀನಿ ತಮ್ಮ, 1 ನಿಮಿಷ ತಗೋಣ. ಇದು ಟೀ, ಇದು ಚಾಕ್ಲೇಟ್ ಡಬ್ಬೆ ನಿಂದು. ಎಷ್ಟಾಯ್ತಣ್ಣ? ₹105 ಆಯ್ತಣ್ಣ. ಹೌದಾ ಅಣ್ಣ? ಎಷ್ಟು ಹಾಕಿ ಅಣ್ಣ ರೇಟ್ ಇದ್ರದ್ದು? ಇದು ₹100, ಇದು ₹5 ಅಣ್ಣ. ಇದು ₹100, ಇದು ₹5 ಅಣ್ಣ. ನಾನು ಹಂಗೆ ಕೊಡಲ್ಲ. ಚಾಕ್ಲೇಟ್ ಡಬ್ಬೇಗೆ ₹5 ಕೊಡ್ತೀನಿ, ಟೀಗೆ ₹100 ಕೊಡ್ತೀನಿ ಅಣ್ಣ. ನಾನು ಮೆಂಟಲ್ ಇದ್ದಂಗ ಇದ್ದಾನ. ಹೆಂಗನಾಗ್ಲಿ ₹105 ಆಗೇದು.
ಅಣ್ಣ ಎರಡು ಒಂದೇ ಅಲ್ಲ ಅಣ್ಣ. ಏ ಇಲ್ಲ ಅಣ್ಣ, ಇಲ್ಲ ಹಂಗಿಲ್ಲ ಅಣ್ಣ, ನಂಗೆ ಕೊಡೋದು. ಇವನೇನು ಹುಚ್ಚ ಇದ್ದಂಗ ಇದಾನ, ಬೆಳೆ ಬೆಳೆ ತಲೆನೋವು ಯಾಕ? ಕೊಡು ಕೊಡು. ಹಾ ಅಣ್ಣ, ಒಂದ್ ಕೆಲಸ ಮಾಡ, ನನಗೆ ಟೀ ಬೇಡ, ಬರೀ ಚಾಕೆಟ್ ಡಬ್ಬೆ ತಗೊಂಡೋಗ್ತೀನಿ. 5 ರೂಪಾಯಿ, 100 ರೂಪಾಯಿ ಟೀ ಬೇಡ ನನಗೆ. 5 ರೂಪಾಯಿ ತಗ. ಟ್ಯಾಲೆಂಟ್ ಇದ್ರೆ ಪ್ರಪಂಚದಲ್ಲಿ ನಡೆಯೋದು. 5 ರೂಪಾಯಿ ಕೂಡ 100 ರೂಪಾಯಿ ಚಾಕೆಟ್ ಡಬ್ಬೆ ತಗೊಂಬಂದಿನಿ. ಇದು ಟ್ಯಾಲೆಂಟ್ ಅಂದ್ರೆಗಿನ. ಎಲ್ಲಿಂದ ಬರ್ತಿರೋ ನೀವು? 500 200 ಹೋದ್ರೆ 300, 350 ಹೋದ್ರೆ 150. ಇಷ್ಟಕ್ಕೊಂದ್ರಕ್ಕೆ ಎಲ್ಲಿಂದ ಬಂದು ನಿನಗೆ? ತಮ್ಮ ಲಾಟ್ರಿ ಹೊಡ್ತೀನಿ, ರೊಕ್ಕ ಫುಲ್. ಇವಾಗ ಎಲ್ಲ ಕ್ಯಾಶ್ ಪಾರ್ಟಿ, ನಾವು ದೊಡ್ಡ ಕಿಂಗ್ ಇವಾಗ ನಾವು. ಹೌದಾ? ಹಂಗಾದ್ರೆ ಪಾರ್ಟಿ ಮಾಡಕ್ ಹೋಗೋಣ ಬಾಲೆ. ಏಯ್ ಹೋಗಲೆ, ರೊಕ್ಕ ನೋಡಿದ ತಕ್ಷಣ ಆಸರು ಬಿಡ್ಕೊಂಡ್ ಬಂದ್ಬಿಡ್ತಾರ. ಆಸರು ಬಿಡ್ಕೊಂಡ್ ಬಂದಂಗೆ ಹೋಗಲೆ, ಪಾರ್ಟಿ ಎಲ್ಲ ಏನಿಲ್ಲ. ಅಪ್ಪ, ಇವ್ನ್ ತಾಜು ಬರಕತ್ತಾನಲ್ಲಿ. ಬಂದ್ರೆ ಏನಾಯ್ತು ಬಿಡ್ಲೆ? ಅವನ ಹತ್ರ ನಾನು 10,000 ರೂಪಾಯಿ ಇಸ್ಕೊಂಡಿದ್ದೆ. ಆ ದುಡ್ಡು ಮತ್ತೆ ವಾಪಸ್ ಕೇಳ್ತಾನೆ. ಇವಾಗ 1 ತಿಂಗಳಿಂದ ತಪ್ಸ್ಕೊಂಡು ಓಡಾಡಕತ್ತೀನಿ. ಒಂದ್ ಕೆಲಸ ಮಾಡೋಕೆ ಏನ್ ಮಾಡೋಕೋ, ಈ ರೊಕ್ಕ ನಿನ್ನ ಹತ್ರ ಇಟ್ಕೊಂಡ್ಬಿಡ್ಲೆ. ಇಟ್ಕೊಂಡ್ಬಿಡು, ಜೋಬ ಇಟ್ಕೊಂಡ್ಬಿಡು. ಅವ್ನು ಓದ್ಮ ಕೊಡುವಂತೆ ನನಗೆ. ಲೇ, 1 ತಿಂಗಳಿಂದ ಎಲ್ಲಿ ಓಡಿ ಓಡಿ ಹೋಗಕತ್ತೀಯ ಅಲ್ಲೇ ನೀನು? 10,000 ಕೊಡ್ತೀಯಾ? ಇಲ್ಲಾಂದ್ರೆ ಗುದ್ದಿಲ್ಲ ನಿನಗೆ. ಅಣ್ಣ ತಾಜಣ್ಣ, ದೇವ್ರ ಅಣ್ಣಂದ್ರೆ ಇಲ್ಲ ಅಣ್ಣ, 1 ರೂಪಾಯಿ ಕೂಡ ಇಲ್ಲ ಅಣ್ಣ. ಪ್ರಾಮಿಸ್ ಅಂದ್ರೆ ಬೇಕಾದ್ರೆ ಜೋಬೆಲ್ಲ ಚೆಕ್ ಮಾಡೋಣ ನೀನು. ಲೇ, ಅವು ಎಲ್ಲ ಬೇಡ, ಮುಚ್ಕೊಂಡ್ ಕೊಳ್ಳೆ ರೊಕ್ಕ. ಅಣ್ಣ ನಾನ್ ಸುಳ್ಳು ಹೇಳ್ತೀನಿ ಅಣ್ಣ. ಅಣ್ಣ ನಿನ್ ಮೇಲೆ ಅಣ್ಣ ಅಂದ್ರೆ ಅಣ್ಣ, ಚೆಕ್ ಮಾಡೋಣ ಜೋಬ್ ಬೇಕಾದ್ರೆ. ಅಣ್ಣ ಅವನ ಹತ್ರ 1 ರೂಪಾಯಿ ಕೂಡ ಇಲ್ಲ ಬಿಡೋಣ. ಅದು ಹೆಂಗ್ ಹೇಳ್ತೀಯಲ್ಲ ನೀನು? ಅಷ್ಟು ಕನ್ಫರ್ಮ್ ಆಗಿ ನಿನಗೆ ಹೆಂಗ್ ಗೊತ್ತಿಲ್ಲ ಅವನ ಹತ್ರ ರೊಕ್ಕ ಇಲ್ಲ ಅಂತ? ಅವನು ಇರೋ ಬರೋ ದುಡ್ಡೆಲ್ಲ ನನ್ನ ಜೋಬಲ್ಲಿ ಇಟ್ಟಿದ್ದಾನ ಅವನು. ಇನ್ನು ಹೋದ್ಮೇಲೆ ಕೊಡಂತ ನಾನು. ಅಮ್ಮ ನಿನ್ನ ಹತ್ರ ಇಟ್ಟನ ಆತ ದುಡ್ಡು? ಲೇ ಅಮ್ಮ, ನಿನ್ ನಿಯತ್ತಾಗೆ ಇದೆಯಾ? 500 ರೂಪಾಯಿ ತಗೋ, ನೀನ್ ಪಾರ್ಟಿ ಮಾಡು. 100 ರೂಪಾಯಿ ಪಾರ್ಟಿ ಕೊಡಂದ್ರೆ ಕೊಟ್ಟಿಲ್ಲ ನೀನು. ಇವಾಗ 500 ರೂಪಾಯಿ. ಬಹಳ ಕಷ್ಟ ಐತೆ. ನಿನ್ ಕೌಶಿಕ್ ಒಂದ್ 500 ರೂಪಾಯಿ ಕೇಳಮ್ಮ. 54 ಅಲ್ಲಲ್ಲ 43 55 44. ಕೌಶಿಕ್ ಹೇಳ ಮಚ್ಚ. ಲೇ, ಸ್ವಲ್ಪ ಬಹಳ ಕಷ್ಟ ಆಯ್ತು, ಒಂದ್ 500 ರೂಪಾಯಿ ಬೇಕಿತ್ಲೆ. ಇಲ್ಲ ಇಲ್ಲ ಮಚ್ಚ, ನಂತ ದುಡ್ಡಿಲ್ಲ. ಇವಾಗ ನಾ ಜೋಬ ಇಟ್ಕೊಂಡೆ, ಇಲ್ಲ ಅಂತೀಯ ನೋಡಿ. ಇಲ್ಲಾಂದ್ರೆ ಅರ್ಥ ಆಗಲ್ಲ. ಇಲ್ಲ ಬಿಕಾರಿ ಬಂದಂಗ್ ಬಂದಿ ನೋಡು. ನಡಿಲ್ಲ ಫಸ್ಟ್ ಇಲ್ಲಿಂದ. ರೊಕ್ಕ ಹಿಡ್ಕೊಂಡು ಇಲ್ಲ ಅಂತ ಏನ್ಲೆ ಮಾಡ್ತೀನಿ ತಳಿ ಐಡಿಯಾ. ದುಡ್ಡಂತೂ ಕೊಟ್ಟಿಲ್ಲ, ಒಂದ್ ಸ್ವಲ್ಪ ಫೋನ್ ಅನ್ನ ಕೊಡ್ಲೆ. ನಮ್ಮ ಅಪ್ಪ ಫೋನ್ ಮಾಡ್ತೀನಿ, ಹಾಸ್ಪಿಟ್ಲ್ ಆಗಿದ್ದಾನ, ಪ್ಲೀಸ್. ಹೋ ತಗಲೇ. ಮಾಡ್ತೀನಿ ತಳ್ಳೆ ನಿನಗೆ. ಥ್ಯಾಂಕ್ ಯು ಕೌಶಿಕ್, ಥ್ಯಾಂಕ್ ಯು. ಮಗ ಇವನೇ ನೋಡ್ಲ, ಇವನೇ ಇದ್ದಂಗ ಹಾಕಲ್ಲ ಈಗ. ನೋಡ್ರಿ ಗಡ್ಡಿ ಕೊಡ್ರಿ, ನೋಡ್ರಿ ಅವನಿಗೆ. ಎದು ಕೊಡಕತ್ತೀರಿ? ಮೀಟ್ರ್ ಇದ್ರೆ ನಮ್ ಏರಿಯಾ ತಗ್ ಬಾ ಅಂತ ಹೇಳ್ತೀಯ ಏನ್ಲೆ? ಬಂದಿನ್ ನೋಡ್ಲೆ, ಏನ್ ಮಾಡ್ತೀಯಲ್ಲ ನೀನ್ ಇವಾಗ? ನಾನಲ್ಲ, ನಾವು ಯಾರೋ ಬರ್ದಿದ್ ನಿಮ್ಗೆ. ಲೇ, ನೀನೇ ಮಾತನಾಡಿ ಸುಮ್ನೆ ಬೇರೆಯವನ್ ಮೇಲೆ ಆಗ್ತಾ ಇದೀಯ ಏನ್ಲೆ? ಟ್ರ್ಯಾಕ್ ಮಾಡಿ ಬಂದಿಲ್ಲ ನಾವು ಇಲ್ಲಿ. ನನ್ ಸದ್ಯ ಸಿಗ್ರೆ ಉಪ್ಪಿಟ್ಟು ಆಗ್ತದ ನೋಡಿ ನಿನಗೆ. ಏ ಬಲೆ ಮಚ್ಚ. ಮಗನೇ ನನಗೆ ರೊಕ್ಕ ಇಟ್ಕೊಂಡು ಕೊಡಲ್ಲ ಅಂತೀಯ? ಹೊಚ್ಚಿಗೆಲ್ಲ ಬೇಸಿ ಹೊಡ್ರಣ. ಗಂಡನ ಕಡೆ ಬಂದ್ರೆ ತಮ್ಮ ಏನ ರೆಡಿ ಆಗ್ತಿರ್ಲಿ ನೀವು. ಕೂತಾಳೆ. ಬಾಮ್ಮ. ನಿಮ್ ಮಗ ಏನ್ರಿ? ಐತೆ ನೋಡಪ್ಪ ಮದುವೆ ಗಂಡ. ನನ್ ಮಗಳು ಪ್ರಿಯಮ್ಮ. ಪ್ರಿಯಮ್ಮ ಇಲ್ಲಪ್ಪ, ಪ್ರಿಯಾ ಪ್ರಿಯಾ. ಪ್ರಿಯಾ ಅಂತ. ಏನ್ ಕೆಲಸ ಮಾಡ್ತೀಯಪ್ಪ? ಕೆಲ್ಸನಾ? ನಾನ್ ಏನ್ ಮಾಡಲ್ಲ ಅಂಕಲ್ ಕೆಲ್ಸ. ನೀನ್ ಓದಕತ್ತೀಯ? ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯ್ತು ನಂದು. ಅಲ್ಲಪ್ಪ, ದುಡಿಮಿಲ್ಲ, ಓದವಲ್ಲೇ ಏನ್ ಮಾಡಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ನನ್ನ ಮಗಳ ಮದುವೆ ಮಾಡ್ಕೊಂಡು ಹೆಂಗ ಪಾಸ್ ಆಗ್ತೀನಿ ನೀನು? 100 ಎಕರೆ ಹೊಲ ಐತೆ ನಮ್ಮ ಅಪ್ಪಂದು, 15 ಫ್ಲಾಟ್ ಐತೆ ನಮ್ಮ ಅಪ್ಪಂದು, 10 ಬಿಲ್ಡಿಂಗ್ ನಿಂದ ಬಾಡಿಗೆ ಬರ್ತೈತೆ ನಮ್ಮ ಅಪ್ಪಗೆ. ನಾನ್ ಯಾಕೆ ಮಾಡ್ಲಾ ಕೆಲ್ಸ? ಮತ್ತೆ ಸುಮ್ನೆ ತಿರ್ಗಾಡ್ತಾ ಇರ್ತೀನಿ. ಏನಮ್ಮ ಮದುವೆ ಸಂಬಂಧ ಫಿಕ್ಸ್ ಮಾಡ್ತೀವಿ ಇವಾಗ. ಏನು ಅಭ್ಯಂತರ ಇಲ್ಲ? ಇಲ್ಲ. 1 ನಿಮಿಷ ಸೈಡ್ ಸರ್ಕಳಪ್ಪ ನೀನು. ಅಪ್ಪ ನಿನ್ಗೆ ಸೈಡಿಗೆ ಹೋಗಂತ ಹೇಳ್ತಾ ಇದಾರ, ಸ್ವಲ್ಪ ಸೈಡಿಗೆ ಹೋಗಪ್ಪ. ನಿಮ್ಮ ಅಪ್ಪ ಅಲ್ಲಪ್ಪ, ನೀನೇ ಸೈಡ್ ಸರ್ಕದಲ್ಪ. ಈತ ನೋಡಮ್ಮ ಮದುವೆ ಹೋಗೊಂಡು ಅದನ್ನೇ ಮದುವೆ ಮಾಡ್ಕೊಂಬಿಡೋಕ್ ನೀನು. ಏ ಅಂಕಲ್, ನಮ್ಮ ಅಪ್ಪ ಅಲ್ಲ ಅಂಕಲ್, ನಾನ್ ಮದ್ವೆ ಮಾಡ್ಕೊಂತ ಇರೋದು. ಅಲ್ಲಪ್ಪ, ಆಸ್ತಿ ಹೊಲ ಎಲ್ಲ ನಿಮ್ಮ ಅಪ್ಪನ ಹೆಸರು ಮಗ ಐತೆ. ಮನೆ ಬಾಡಿಗೆಗಳೆಲ್ಲ ನಿಮ್ಮ ಅಪ್ಪನ ಹೆಸರು ಮಗ ಬರ್ತಾವ. ಬಿಸ್ನೆಸ್ಗಳೆಲ್ಲ ನಿಮ್ಮ ಅಪ್ಪನ ಹೆಸರು ಮಗ ಇದಾವ. ಇನ್ನ ಹೆಂಡತಿ ಕೂಡ ನಿಮ್ಮ ಅಪ್ಪನ ಹೆಸರು ಮಗ ಇರಲಿ ಬಿಡು. ಓಕೆ, ನನಗೆ ಇಷ್ಟ ಆಯ್ತು, ನಾನು ಮಾಡ್ಕೊಂತೀನಿ. ನನಗ್ ಮದ್ವೆ ಮಾಡ್ಕೊಂಡಂತ ಹೇಳಿ ಕರ್ಕೊಂಡ್ ಬಂದ್ ನಿನ್ ಮದ್ವೆ ಸೆಟ್ ಮಾಡ್ಕೊಂಡ್ಬಿಟ್ಟ. ಹೇಳಪ್ಪ. ಪೊಲೀಸ್ ಅವರು ಇದಾರ್ಲೆ, ಹಿಂದೆ ತಿರ್ಗ್ಲಿ. ಹಾ, ತೆಗಿ. ಗಾಡಿ ಲೈಸೆನ್ಸ್, ನಿಂದು ಲೈಸೆನ್ಸ್, RC ಕಾರ್ಡು, ಹೆಲ್ಮೆಟ್ ತೆಗಿ. ಲೇ, ನಿನಗೆ ಹೇಳಿನಲ್ಲ ಅಲ್ಲಿ ಪೊಲೀಸ್ ಐತೆ, ಹಿಂದೆ ಹೋಗಂತ. ಮತ್ತೆ ಯಾಕೆ ಬರ್ತೀಯ ಅಲ್ಲೇ ನೀನು? ಲೇ ಸುಮ್ಮನೆ, ಇವಾಗ ಆಗಿದ್ದಾಯ್ತು. ನಾ ಒಂದು ಪ್ಲಾನ್ ಹೇಳ್ತೀನಿ, ಹಂಗೆ ಮಾಡು. ಏನು? ಆಯ್ತಾಯ್ತಾಯ್ತು ಸರ್, ಏನಿಲ್ಲ ಸರ್, ಡಾಕ್ಯುಮೆಂಟ್ ಏನಿಲ್ಲ ಸರ್ ನಮ್ಮ ಹತ್ರ.
ಆಕ್ಚುಲಿ ಇದು ಗಾಡಿ ನಂದಲ್ಲ ಸರ್, ಇವಂದು ನೋಡ್ರಿ ಓನರ್ ಇವನೇ. ನಾನು ಸ್ವಲ್ಪ ಹುಚ್ಚ ಬರ್ತಾ ತೊಗೊಬರ್ತೀನಿ. ಬಾಯ್. ಗಾಡಿ ಓನರ್ ಲೈಸೆನ್ಸು ಹೆಲ್ಮೆಟ್ ತೆಗಿಲೆ, ಎಲ್ಲ ತೆಗಿಲೆ. ಸರ್ ನನ್ ಕಡೆ ಡಾಕ್ಯುಮೆಂಟ್ಸ್ ಏನಿಲ್ಲ ಸರ್, ಹೆಲ್ಮೆಟ್ ಇಲ್ಲ ಏನಿಲ್ಲ. ಇಲ್ಲಾಂದ್ರೆ 2,000 ರೂಪಾಯಿ ಫೈನ್ ಕಟ್ಲಿ. ಆ ನಾನ್ ಯಾಕೆ ಫೈನ್ ಕಟ್ಟಬೇಕು? ನನ್ ಮಾಮ ಯಾರು ಗೊತ್ತಾ? ಹರಿಹರ್ MLA ನಮ್ಮ ಮಾಮ. MLA? ಒಂದೇ ನಿಮಿಷನಾಗ ಟ್ರಾನ್ಸ್ಫರ್ ಮಾಡ್ಬಿಡ್ತಾನ. ಮಾಡ್ಲಾ ಫೋನ್ ಮಾಡ್ಲಾ? ಮಾಡ್ಲೆ ಕೊಡ್ಲೆ. ತಗೋ. ಹಲೋ ಸರ್. ಪೊಲೀಸ್, ನಾನು ಹರಿಹರ MLA ಮಾತಾಡಕತ್ತೀನಿ, ರಾಮಲಿಂಗಪ್ಪ. ನಮ್ಮ ಮಳೆಯನೇ ಅವನು, ಬಿಟ್ಟು ಬಿಡು, ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ನೋಡು ಪೊಲೀಸ್. ಪೊಲೀಸ್ ನೀವೆಲ್ಲ ಇಂಥ ಕೆಲಸ ಮಾಡ್ತಾರೆ ನೀವೆಲ್ಲ. ಯಾವ MLA?